Second experiment, genetic problems on monohybrid cross. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಅಥವಾ ಫಸ್ಟ್ ಪ್ರಾಬ್ಲಮ್, a tall plant is crossed with a dwarf one, produce offsprings of which about 1/2 are tall. Sub question, first question ಯಾವುದು, what are the phenotypic and genotypic ratio of F2 generation? Second question, when F1 hybrids are crossed with its tall and dwarf parents. ನೋಟ್ ಏನು ಕೊಟ್ಟಿದ್ದಾರೆ, ಇನ್ ಪಿ ಪ್ಲಾಂಟ್ ಟಾಲ್ ಇಸ್ ಡಾಮಿನೆಂಟ್ ಓವರ್ ಡ್ವಾರ್ಫ್. ಸೊ ಫಸ್ಟ್ ಕ್ವಶನ್ಗೆ ಸೊಲ್ಯೂಷನ್ ಏನಂದರೆ, ಫಸ್ಟ್ ಸಬ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಆಫ್ F2 ಜನರೇಷನ್. F2 ಜನರೇಷನ್ದ ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ರೇಷಿಯೋನ ಹೇಳಿ ಕೇಳಿದ್ದಾರೆ ಫಸ್ಟ್ ಕ್ವಶನ್. ಸೊ ಇನಿಷಿಯಲಿ ಏನು ಮಾಡಬೇಕು, F2 ಜನರೇಷನ್ ನಾವು ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆದರೆ, ಸೊ F1 ಜನರೇಷನನ್ನು ಫಸ್ಟ್ ನೋಡ್ಕೊಳ್ಳೇಬೇಕು. ಸೊ ಅದಕ್ಕೆ F1 ಜನರೇಷನ್. ಸೊ F1 ಜನರೇಷನ್ಸಲ್ಲಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟ್ ಯಾವುದು, ಟಾಲ್ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್. ಸೊ ಇನಿಷಿಯಲಿ ಕೊಟ್ಟಿರೋದಂತ ಕ್ವಶನಲ್ಲಿ ಮೇನ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಟಾಲ್ ಪ್ಲಾಂಟ್ ಈಸ್ ಕ್ರಾಸ್ಡ್ ಓವರ್ ಡ್ವಾರ್ಫ್ ಅನ್ನು ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪೇರೆಂಟಲ್ ಪ್ಲಾಂಟ್ ಯಾವುದು, ಟಾಲ್ ಆ್ಯಂಡ್ ಡ್ವಾರ್ಫ್. ಸೊ ಅದಕ್ಕೆ ಜಿನೋಟೈಪ್ ಅಥವಾ ಜಿನೋಟೈಪ್ ಏನು, ಅದಕ್ಕೆ ಟಾಲ್ಗೆ ಕ್ಯಾಪಿಟಲ್ ಟಿ ಟಿ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್ಗೆ ಸ್ಮಾಲ್ ಟಿ ಟಿ. ಸೊ ನೆಕ್ಸ್ಟ್ ಒನ್ ಇಸ್ ಗ್ಯಾಮೆಟ್. ಸೊ ಗ್ಯಾಮೆಟನ್ನು ಯಾವತ್ತು ರೌಂಡ್ ಅಪ್ ಮಾಡೇ ಬರೀಬೇಕು. ಸೊ ಇನಿಷಿಯಲಿ ಗ್ಯಾಮೆಟಲ್ಲಿ ಟಾಲ್ ಪ್ಲಾಂಟ್. ಸೊ ಕ್ಯಾಪಿಟಲ್ ಟಿ ಟಿ ದ ಗ್ಯಾಮೆಟ್ ಯಾವುದು, ಕ್ಯಾಪಿಟಲ್ ಟಿ. ಸೇಮ್ ಎಸ್ ಡ್ವಾರ್ಫ್ ಪ್ಲಾಂಟ್ ಇನ್ ದ ಗ್ಯಾಮೆಟು ಸ್ಮಾಲ್ ಟಿ. ಸೊ F1 ಜನರೇಷನಲ್ಲಿ ಫ್ಯೂಷನ್ ಆಫ್ ಬೋತ್ ದ ಗ್ಯಾಮೆಟ್. ಸೊ ಎರಡು ಗ್ಯಾಮೆಟು ಫ್ಯೂಷನ್ ಆಗಿ ಪ್ರಾಡಕ್ಟ್ ಆದ ಪ್ರಾಡಕ್ಟ್ ಏನು, ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. F1 ಜನರೇಷನ್ನ ಪ್ರಾಡಕ್ಟ್ ಯಾವುದು, ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಸೊ ಪ್ರಾಡಕ್ಟ್ ಆದ ಪ್ಲಾಂಟ್ ಯಾವುದು, ಹೆಟ್ರೋಜೈಗಸ್ ಟಾಲ್ ನೇಚರಲ್ಲಿ ಪ್ರೆಸೆಂಟ್ ಇದೆ. ಸೊ ಇನಿಷಿಯಲಿ ಎರಡು ಹೋಮೋಜೈಗಸ್ ಪ್ಲಾಂಟನ್ನು ನೀವು ಪ್ರೊಡಕ್ಷನ್ ಮಾಡಿದರೆ, ದಟ್ ಈಸ್ ಹೋಮೋಜೈಗಸ್ ಟಾಲ್ ಆ್ಯಂಡ್ ಹೋಮೋಜೈಗಸ್ ಡ್ವಾರ್ಫ್. ಸೊ ಪ್ರಾಡಕ್ಟ್ ಆದ ಪ್ಲಾಂಟ್ ಯಾವುದು, ಹೆಟ್ರೋಜೈಗಸ್ ಪ್ಲಾಂಟ್. ಸೊ ಇನ್ಪೆರೆನ್ಸ್ ಏನು ಹೇಳ್ಬೋದು, ಇನ್ F1 ಜನರೇಷನ್ ಆಲ್ ಆಸ್ಪ್ರಿಂಗ್ಸ್ ಆರ್ ಟಾಲ್. ಸೊ ಎಲ್ಲ ಪ್ರೊಡಕ್ಷನ್ ಆದ ಆಸ್ಪ್ರಿಂಗ್ಸ್ ಏನು, ಟಾಲ್ ಪ್ಲಾಂಟೇ ಇರುತ್ತೆ. ಸೊ ನೆಕ್ಸ್ಟು ನಮಗೆ ಆಕ್ಚುಯಲ್ ಕ್ವಶನ್ ಕೇಳಿದ್ದಾರೆ, ಏನು, F2 ಜನರೇಷನ್ದ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಕೇಳಿದ್ದಾರೆ. ಸೊ ಅದಕ್ಕೆ F2 ಜನರೇಷನ್. F2 ಜನರೇಷನಲ್ಲಿ ಪೇರೆಂಟಲ್ ಪ್ಲಾಂಟ್ ಯಾವುದು ಹೇಳಿ, F1 ಜನರೇಷನಲ್ಲಿ ಯಾವುದು ಪ್ರೋಜನಿ ಇತ್ತು, ಯಾವುದು ಪ್ರಾಡಕ್ಟ್ ಇತ್ತು, ಅದೇ F2 ಜನರೇಷನ್ದು ಏನು ಹೇಳ್ರಿ, parental plant, that is heterozygous tall plant crossed with the another heterozygous tall plant. So what are the genotypes? So genotypes ಯಾವುದು, heterozygous tall plant ಇದು capital T and small t. At the same way another plant ಇಂದ ಯಾವುದು, capital T and small t. Next one is gamete. So heterozygous ನೇಚರಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಏನಾಗುತ್ತೆ, ಒನ್ ಪ್ಲಾಂಟ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್. ಸೊ ಎರಡು ಟೈಪ್ ಆಫ್ ಗ್ಯಾಮೆಟ್ ಅನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಗ್ಯಾಮೆಟ್ ಅಲ್ಲಿ ಫಸ್ಟ್ ಗ್ಯಾಮೆಟ್ ಯಾವುದು, ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಅಟ್ ದಿ ಸೇಮ್ ವೇ ಅನದರ್ ಪ್ಲಾಂಟ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಆಫ್ ಅದು ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಸೊ F2 ಜನರೇಷನ್. ಸೊ F2 ಜನರೇಷನ್ಗೆ ಚೆಕರ್ ಬೋರ್ಡ್ ಹಾಕ್ರಿ, ಅಥವಾ ಚೆಕರ್ ಬೋರ್ಡ್ ಹಾಕ್ರೆ ನಮ್ಗೆ ಈಸಿಲಿ ಬೇಗ ಮಾಡ್ಬೋದು. ಸೊ ಇನಿಷಿಯಲಿ ಇಲ್ಲಿ ಪೇರೆಂಟ್ ಇದೆ, ಇದೊಂದು ಮಿಸ್ ಆಗಿದೆ, ಅಲ್ಲಿ ಗ್ಯಾಮೆಟ್ ಹೇಳಿ ಮಾಡ್ಕೊಳ್ರಿ. ಸೊ ಇನಿಷಿಯಲಿ T crossed with T, that is capital T cross ಮಾಡಿದಾಗ ಏನಾಗುತ್ತೆ, ಪ್ರೊಡ್ಯೂಸ್ ಹೋಮೋಜೈಗಸ್ ಟಾಲ್ ಪ್ಲಾಂಟ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಹೆಟ್ರೋಜೈಗಸ್ ಟಾಲ್ ಪ್ಲಾಂಟ್ ಪ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕ್ರಾಸ್ ಯಾವುದು, ಸ್ಮಾಲ್ ಟಿ ಕ್ಯಾಪಿಟಲ್ ಟಿ, ಪ್ರಾಡಕ್ಟ್ ಏನಾಗುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ, ಹೆಟ್ರೋಜೈಗಸ್ ಟಾಲ್ ಪ್ಲಾಂಟ್ ಪ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಸ್ಮಾಲ್ ಟಿ ಪ್ರಾಡಕ್ಟ್ ಆದ ಪ್ರಾಡಕ್ಟ್ ಏನು, ಹೋಮೋಜೈಗಸ್ ಟಾಲ್. ಸೊ ಇಲ್ಲಿಗೆ ಏನಾಗುತ್ತೆ, ನಮಗೆ F2 ಜನರೇಷನ್ದು ಕಂಪ್ಲೀಟ್ ಪ್ರೋಜನಿ ಸಿಕ್ತು. ಸೊ ಟೋಟಲ್ ಆಗಿ F2 ಜನರೇಷನ್ಸ್ ಅಲ್ಲಿ ಎಷ್ಟು, 4 ಪ್ರೋಜನೀಸ್, ಟೋಟಲ್ 4 ಪ್ರೋಜನೀಸ್ ಪ್ರೊಡಕ್ಷನ್ ಆಗಿದೆ. ಔಟ್ ಆಫ್ ವಿಚ್ ಏನು 3 ಆರ್ ಟಾಲ್ ಪ್ಲಾಂಟ್, 1 ಇಸ್ ಡ್ವಾರ್ಫ್ ಪ್ಲಾಂಟ್. ಸೊ ಫಿನೋಟಿಪಿಕ್ ರೇಷಿಯೋ ಏನು ಹೇಳ್ತಾರೆ, 3:1, 3:1. ಸೊ ಇನಿಷಿಯಲಿ 3 ಟಾಲ್ ಪ್ಲಾಂಟ್ಸ್ 1 ಡ್ವಾರ್ಫ್ ಪ್ಲಾಂಟ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಜಿನೋಟಿಪಿಕ್ ರೇಷಿಯೋ. ಸೊ ಜಿನೋಟಿಪಿಕ್ ರೇಷಿಯೋ ಯಾವುದು, 1:2:1. ಸೊ ಯಾಕೆ 1:2:1 ಅಂದರೆ, ಹೋಮೋಜೈಗಸ್ ಟಾಲ್ ಒಂದೇ ಪ್ಲಾಂಟ್ ಇದೆ. ಸೊ ರೆಡ್ ಅಲ್ಲಿ ಇಂಡಿಕೇಟ್ ಮಾಡಿದೆ ನೋಡಿ, ಅದು ಹೋಮೋಜೈಗಸ್ ಟಾಲ್, ಓನ್ಲಿ 1 ಪ್ಲಾಂಟ್ ಇದೆ. ನೆಕ್ಸ್ಟ್ 2 ಯಾವುದು, ಹೆಟ್ರೋಜೈಗಸ್ ಟಾಲ್. ಸೊ ಟಾಲ್ ಪ್ಲಾಂಟ್ ಬಟ್ ಹೆಟ್ರೋಜೈಗಸ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ಪ್ರೆಸೆಂಟ್ ಇದೆ. ಸೊ ಅದಕ್ಕೆ ಬ್ಲೂ ಕಲರ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. 2 ಹೆಟ್ರೋಜೈಗಸ್ ಟಾಲ್ ಪ್ಲಾಂಟ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಲಾಸ್ಟ್ 1 ರೇಷಿಯೋ ಯಾವುದು, 1 ಅಲ್ಲಿ ಯಾವುದು, ಹೋಮೋಜೈಗಸ್ ಡ್ವಾರ್ಫ್. ಸೊ ಅದನ್ನ ಗ್ರೀನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಓನ್ಲಿ ಹೋಮೋಜೈಗಸ್ 1 ಡ್ವಾರ್ಫ್ ಪ್ಲಾಂಟ್ ಪ್ರೆಸೆಂಟ್ ಇದೆ. ಸೊ ಅದಕ್ಕೆ ಜಿನೋಟಿಪಿಕ್ ರೇಷಿಯೋನು 1:2:1.
1 homozygous tall, 2 heterozygous tall and 1 homozygous dwarf plant. So ಇಲ್ಲಿಗೆ ನಮಗೆ ಫಸ್ಟ್ ಕ್ವಶನ್ ಸಾಲ್ವ್ ಆಯಿತು. ಇನ್ನು ವಾಟ್ ಆರ್ ದ ಫಿನೋಟಿಪಿಕ್ ಅಂಡ್ ಜಿನೋಟಿಪಿಕ್ ರೇಷಿಯೋ ಆಫ್ F2 ಜನರೇಷನ್. ಸೊ F2 ಜನರೇಷನ್ ದ ಫಿನೋಟಿಪಿಕ್ ರೇಷಿಯೋ ಏನು 3:1. ಅಟ್ ದಿ ಸೇಮ್ ವೇ ಜಿನೋಟಿಪಿಕ್ ರೇಷಿಯೋ ಏನು 1:2:1. ಸೊ ಸೆಕೆಂಡ್ ಕ್ವಶನ್ ಏನು ಕೇಳಿದಾನೆ, ವೆನ್ F1 hybrids are crossed with its tall and dwarf parents. ಸೊ F1 ಜನರೇಷನ್ ಅಲ್ಲ ಪ್ರಾಡಕ್ಟ್ ಆದ ಪ್ರೋಜನಿಯನ್ನ ಟಾಲ್ ಪ್ಲಾಂಟ್ ಮತ್ತೆ ಡ್ವಾರ್ಫ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿ, ದಟ್ ಈಸ್ ಟಾಲ್ ಪ್ಲಾಂಟ್ ಅಂಡ್ ಡ್ವಾರ್ಫ್ ಪ್ಲಾಂಟ್ ಅಂದ್ರೆ ಹೋಮೋಜೈಗಸ್ ಟಾಲ್ ಅಂಡ್ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಬೇಕು. ಸೊ ಅದಕ್ಕೆ ಸೊಲ್ಯೂಷನ್ ಬಿ. ಅದಕ್ಕೆ ಫಸ್ಟ್ ಕ್ರಾಸ್ ಏನೇ F1 ಜನರೇಷನ್ ದ ಪ್ರೋಜನಿ ವಿತ್ ಟಾಲ್ ಪ್ಲಾಂಟ್, ಹೋಮೋಜೈಗಸ್ ಟಾಲ್ ಪ್ಲಾಂಟ್. ಸೊ ಪೇರೆಂಟ್ ಯಾವುದು F1 ಜನರೇಷನ್ ಗ್ಯಾಮೆಟ್ ಅಂಡ್ ಅನದರ್ ಪೇರೆಂಟ್ ಯಾವುದು ಹೋಮೋಜೈಗಸ್ ಟಾಲ್ ಪ್ಲಾಂಟ್. ಸೊ ಅದ್ರದ್ದು ಗ್ಯಾಮೆಟ್ ಏನು F1 ಗ್ಯಾಮೆಟ್ ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಒಂದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ಸೊ ಪ್ರಾಡಕ್ಟ್ ಆದ ಗ್ಯಾಮೆಟ್ಸ್ ಏನಾಗಿರುತ್ತೆ F1 ಜನರೇಷನ್ ನಲ್ಲಿ 2 ಗ್ಯಾಮೆಟ್ ಅನ್ನ ಪ್ರೊಡಕ್ಟ್ ಮಾಡುತ್ತೆ, ದಟ್ ಇಸ್ ಕ್ಯಾಪಿಟಲ್ ಟಿ. ನೆಕ್ಸ್ಟ್ ಒನ್ ಇಸ್ ಸ್ಮಾಲ್ ಟಿ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಪ್ರೊಡ್ಯೂಸ್ ಓನ್ಲಿ ಒನ್ ಕೈಂಡ್ ಆಫ್ ಗ್ಯಾಮೆಟ್, ದಟ್ ಇಸ್ ಕ್ಯಾಪಿಟಲ್ ಟಿ. ನೆಕ್ಸ್ಟ್ ಒನ್ ಇಸ್ F2 ಜನರೇಷನ್. ಸೊ F2 ಜನರೇಷನ್ ಅಂತ ಹೇಳಿ ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಸೊ F1 ಜನರೇಷನ್ ಪ್ಲಾಂಟ್ ಅನ್ನ ನೀವು ಹೋಮೋಜೈಗಸ್ ಟಾಲ್ ಜೊತೆಗೆ ಕ್ರಾಸ್ ಮಾಡಿರ್ತಾರೆ, ಅದಕ್ಕೆ ಏನು ಹೇಳ್ತಾರೆ F2 ಜನರೇಷನ್ ಹೇಳಿ ಕರೀತಾರೆ. ಅಗೇನ್ ಚೆಕ್ಕರ್ ಬೋರ್ಡ್. ಸೊ ಚೆಕ್ಕರ್ ಬೋರ್ಡ್ ಅಲ್ಲಿ ಕ್ರಾಸಿಂಗ್ ಹೆಂಗ್ ಮಾಡ್ತೀರಾ ಅಂದ್ರೆ ಕ್ಯಾಪಿಟಲ್ ಟಿ ಕ್ರಾಸ್ ಮಾಡಿದಾಗ ಪ್ರಾಡಕ್ಟ್ ಆಗಿರೋದು 2 ಕ್ಯಾಪಿಟಲ್ ಟಿ ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನ ಕ್ರಾಸ್ ಮಾಡಿದಾಗ ಪ್ರೊಡ್ಯೂಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ನೆಕ್ಸ್ಟ್ ಏನಾಗಿರುತ್ತೆ 1 ಹೋಮೋಜೈಗಸ್ ಟಾಲ್ ಅಂಡ್ 1 ಹೆಟರೋಜೈಗಸ್ ಟಾಲ್ ಅನ್ನ ಪ್ರೊಡಕ್ಷನ್ ಮಾಡಿರುತ್ತೆ. ಸೊ F1 ಜನರೇಷನ್ ಹೋಮೋಜೈಗಸ್ ಟಾಲ್ ಜೊತೆಗೆ ಕ್ರಾಸ್ ಮಾಡಿದಾಗ ಪ್ರಾಡಕ್ಟ್ ಆದ ಎಲ್ಲ ಪ್ರೋಜನಿಸ್ ಏನಿರುತ್ತೆ ಟಾಲ್ ಪ್ಲಾಂಟೇ ಇರುತ್ತೆ, ಬಟ್ ಹೋಮೋಜೈಗಸ್ ಒಂದಿರುತ್ತೆ, ಇನ್ನೊಂದು ಹೆಟರೋಜೈಗಸ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇನ್ಫರೆನ್ಸ್ ಏನು ಹೇಳ್ಬೋದು, ಆಲ್ ಆಫ್ಸ್ಪ್ರಿಂಗ್ಸ್ ಆರ್ ಟಾಲ್ ಪ್ಲಾಂಟ್ಸ್. ಸೊ ವೆನ್ ವಿ ಕ್ರಾಸ್ ಏನು F1 ಗ್ಯಾಮೆಟ್ಸ್ ವಿತ್ ಹೋಮೋಜೈಗಸ್ ಟಾಲ್ ಪ್ಲಾಂಟ್ಸ್, ಆಲ್ ದ ಪ್ರೋಜನಿಸ್ ಆರ್ ಟಾಲ್ ಇನ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಹೇಳಿ F1 ಗ್ಯಾಮೆಟ್ ವಿತ್ F1 ಪ್ರೋಜನಿ ವಿತ್ ಡ್ವಾರ್ಫ್ ಪೇರೆಂಟ್. ಸೊ ಡ್ವಾರ್ಫ್ ಪೇರೆಂಟ್ ಅಂದ್ರೆ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಸೊ ಪೇರೆಂಟ್ ಯಾವುದು F1 ಗ್ಯಾಮೆಟ್ಸ್. ನೆಕ್ಸ್ಟ್ ಒನ್ ಇಸ್ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಜಿನೋಟೈಪ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಹೋಮೋಜೈಗಸ್ ಡ್ವಾರ್ಫ್ ಒಂದು ಸ್ಮಾಲ್ ಟಿ. ನೆಕ್ಸ್ಟ್ ಗ್ಯಾಮೆಟ್ಸ್ ಅಲ್ಲಿ F1 ಪ್ರೋಜನಿ ಏನು ಮಾಡುತ್ತೆ 2 ಗ್ಯಾಮೆಟ್ಸ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ, ದಟ್ ಈಸ್ ಕ್ಯಾಪಿಟಲ್ ಟಿ ಅಂಡ್ ಅನದರ್ ಒನ್ ಇಸ್ ಸ್ಮಾಲ್ ಟಿ. ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಏನು ಮಾಡುತ್ತೆ ಓನ್ಲಿ ಒನ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಅನ್ನು ಪ್ರೊಡಕ್ಷನ್ ಮಾಡಿರುತ್ತೆ, ಅದು ಸ್ಮಾಲ್ ಟಿ. ನೆಕ್ಸ್ಟ್ F2 ಜನರೇಷನ್. ಸೊ ಕ್ರಾಸಿಂಗ್ ಅಲ್ಲಿ ನೀವು ಕ್ಯಾಪಿಟಲ್ ಟಿ ಅನ್ನು ಸ್ಮಾಲ್ ಟಿ ಜೊತೆಗೆ ಕ್ರಾಸ್ ಮಾಡಿದಾಗ ಹೆಟರೋಜೈಗಸ್ ಟಾಲ್ ಪ್ಲಾಂಟ್ ಪ್ರೊಡಕ್ಷನ್ ಆಗಿರುತ್ತೆ. ಅನದರ್ ಒನ್ ಏನು ಮಾಡುತ್ತೆ ಸ್ಮಾಲ್ ಟಿ ಅನ್ನು ಕ್ರಾಸ್ ಮಾಡಿದಾಗ ಹೋಮೋಜೈಗಸ್ ಡ್ವಾರ್ಫ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇನಿಷಿಯಲಿ ಇಲ್ಲಿಗೆ ಸೆಕೆಂಡ್ ಕ್ವಶನ್ ಕಂಪ್ಲೀಟ್. ಸೊ ಸೆಕೆಂಡ್ ಕ್ವಶನ್ ಇನ್ಫರೆನ್ಸ್ ಏನು ಹೇಳ್ಬೋದು, 50% ಆಫ್ ಆಫ್ಸ್ಪ್ರಿಂಗ್ಸ್ ಆರ್ ಟಾಲ್ ಅಂಡ್ 50% ಆಫ್ ಆಫ್ಸ್ಪ್ರಿಂಗ್ಸ್ ಆರ್ ಡ್ವಾರ್ಫ್. ಸೊ ಇನಿಷಿಯಲಿ F1 ಗ್ಯಾಮೆಟ್ಸ್ F1 ಪ್ರೋಜನಿಯಸ್ ಅನ್ನ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದಾಗ ಏನು ಪ್ರೊಡಕ್ಷನ್ ಆಗುತ್ತೆ 50% ಆಫ್ ಟಾಲ್ ಪ್ಲಾಂಟು 50% ಡ್ವಾರ್ಫ್ ಪ್ಲಾಂಟು ಪ್ರೊಡಕ್ಷನ್ ಆಯಿತು. ಫೈನಲ್ ರಿಸಲ್ಟ್ ಹೇಳ್ಬೋದು ದ ಜಿನೋಟೈಪ್ ಆಫ್ ದ ಪೇರೆಂಟ್ಸ್ ಟಿ ಅಂಡ್ ಟಿ. ಸೊ ಫಸ್ಟ್ ಕ್ವಶನ್ ಮೇನ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಅ ಟಾಲ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಅ ಡ್ವಾರ್ಫ್ ಒನ್ ಪ್ರೊಡ್ಯೂಸ್ ಆಫ್ಸ್ಪ್ರಿಂಗ್ಸ್ ಆಫ್ ವಿಚ್ ಅಬೌಟ್ 1/2 ಆರ್ ಟಾಲ್. 1/2 ಟಾಲ್ ಯಾವ ಕ್ರಾಸ್ ಜೊತೆ ಕ್ರಾಸ್ ಮಾಡಿದಾಗ 1/2 ಟಾಲ್ ಸಿಗತ್ತೆ ಹೇಳಿ ಕೇಳಿದ್ದಾರೆ. ಯಾವುದದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ದಿ ಸ್ಮಾಲ್ ಟಿ ದಟ್ ಈಸ್ F1 ಪ್ರೋಜನಿ ಕ್ರಾಸ್ಡ್ ವಿತ್ ಎ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಕ್ರಾಸ್ ಮಾಡಿದಾಗ ಏನಾಗಿರುತ್ತೆ 1/2 ಟಾಲ್ ಪ್ಲಾಂಟ್ ಪ್ರೊಡಕ್ಷನ್ ಆಗುತ್ತೆ. ಇಲ್ಲಿಗೆ ಫಸ್ಟ್ ಕ್ವಶನ್ ಕಂಪ್ಲೀಟ್. ಸೆಕೆಂಡ್ ಕ್ವಶನ್, a tall plant is crossed with a dwarf one, produce offsprings of which about 1/2 are tall. What are the genotype of parents? So initially ಕ್ವಶನ್ ಅಲ್ಲಿ ಏನು ಒಂದು ಡ್ವಾರ್ಫ್ ಪ್ಲಾಂಟ್ ಇನ್ನೊಂದು ಟಾಲ್ ಪ್ಲಾಂಟ್ ಅನ್ನು ಕ್ರಾಸ್ ಮಾಡಿದಾಗ ಏನು ಬರಬೇಕು ನಮಗೆ ರಿಸಲ್ಟ್ 1/2 ಅರ್ಧ ಟಾಲ್ ಪ್ಲಾಂಟ್ ಬರಬೇಕು. ಆ ಟಾಲ್ ಪ್ಲಾಂಟ್ ಬರಲಿಕ್ಕೆ ಜಿನೋಟೈಪ್ ಯಾವುದು ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಅಲ್ಲಿ ಏನು ಬರೋದು ಫಸ್ಟ್ ಪಾಸಿಬಲ್ ಜಿನೋಟೈಪ್ ಆಫ್ ಪೇರೆಂಟ್ಸ್. ಸೊ ಪಾಸಿಬಲ್ ಜಿನೋಟೈಪ್ಸ್ ಅಲ್ಲಿ ಟಾಲ್ ಪ್ಲಾಂಟ್ ಹೇಳಿ ಕೇಳಿದ್ದಾರೆ. ಸೊ ಅವ್ರಿಗೆ ಹೋಮೋಜೈಗಸ್ ನಮಗೆ ಹೆಟರೋಜೈಗಸ್ ಹೇಳಿ ಹೇಳಿಲ್ಲ. ಸೊ ಅದಕ್ಕೆ ಟಾಲ್ ಪ್ಲಾಂಟ್ ಯಾವ್ಯಾವುದು ಹೋಮೋಜೈಗಸ್ ಟಾಲು, ಮತ್ತೊಂದು ಹೆಟರೋಜೈಗಸ್ ಟಾಲ್ ಪ್ಲಾಂಟ್. ನೆಕ್ಸ್ಟ್
ಪಾಸಿಬಲ್ ಜಿನೋಟೈಪ್ ಆಫ್ ಡ್ವಾರ್ಫ್ ಪ್ಲಾಂಟ್. ಸೊ ಡ್ವಾರ್ಫ್ ಪ್ಲಾಂಟ್ ಒಂದು ಆಲ್ವೇಸ್ ಏನಿರುತ್ತೆ ಹೋಮೋಜೈಗಸ್ ನೇಚರಲ್ಲಿ ಪ್ರೆಸೆಂಟ್ ಇರುತ್ತೆ, ಹೋಮೋಜೈಗಸ್ ಡ್ವಾರ್ಫ್ ಅಲ್ಲಿ ಇರುತ್ತೆ. ಡ್ವಾರ್ಫ್ ಪ್ಲಾಂಟ್ ಆಲ್ವೇಸ್ ಪ್ರೆಸೆಂಟ್ ಇನ್ ಹೋಮೋಜೈಗಸ್ ನೇಚರ್, ದಟ್ ಈಸ್ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ. ಸೊ ಪಾಸಿಬಲ್ ಜಿನೋಟೈಪ್ ಯಾವ್ಯಾವುದು? ಟಾಲ್ ಪ್ಲಾಂಟ್ ಇದ್ದು ಒಂದು ಹೋಮೋಜೈಗಸ್ ಇನ್ನೊಂದು ಹೆಟರೋಜೈಗಸ್ ನೇಚರಲ್ಲಿ ಪ್ರೆಸೆಂಟ್ ಇದ್ರೆ, ನೆಕ್ಸ್ಟ್ ಡ್ವಾರ್ಫ್ ಪ್ಲಾಂಟ್ ಒಂದು ಆಲ್ವೇಸ್ ಹೋಮೋಜೈಗಸ್ ನೇಚರಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪಾಸಿಬಲ್ ಕ್ರಾಸಸ್. ಸೊ ಪಾಸಿಬಲ್ ಕ್ರಾಸಸ್ ಯಾವುದು? ಒಂದು ಹೋಮೋಜೈಗಸ್ ಟಾಲ್ ಪ್ಲಾಂಟು ಅಲಾಂಗ್ ವಿತ್ ದಿ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್, ಫಸ್ಟ್ ಪಾಸಿಬಲ್ ಕ್ರಾಸ್. ಸೆಕೆಂಡ್ ಒನ್ ಪಾಸಿಬಲ್ ಕ್ರಾಸ್ ಯಾವುದು? ಹೆಟರೋಜೈಗಸ್ ಟಾಲ್ ಪ್ಲಾಂಟ್ ಅಲಾಂಗ್ ವಿತ್ ದಿ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಸೊ ಫಸ್ಟ್ ಪಾಸಿಬಲ್ ಕ್ರಾಸ್ ಅನ್ನು ನೋಡುವ, ದಟ್ ಈಸ್ ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ದಿ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಸೊ ಪೇರೆಂಟ್ ಯಾವುದು? ಹೋಮೋಜೈಗಸ್ ಟಾಲ್ ಪ್ಲಾಂಟ್, ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಜಿನೋಟೈಪ್ ಕ್ಯಾಪಿಟಲ್ ಟಿ, ಡ್ವಾರ್ಫ್ ಪ್ಲಾಂಟ್ ಎಂದು ಸ್ಮಾಲ್ ಟಿ. ನೆಕ್ಸ್ಟ್ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸ್ ಯಾವುದು? ಟಾಲ್ ಪ್ಲಾಂಟ್ ಎಂದು ಕ್ಯಾಪಿಟಲ್ ಟಿ, ಡ್ವಾರ್ಫ್ ಪ್ಲಾಂಟ್ ಎಂದು ಸ್ಮಾಲ್ ಟಿ. ನೆಕ್ಸ್ಟ್ ಪ್ರಾಡಕ್ಟ್, F1 ಜನರೇಷನ್ ದ ಪ್ರಾಡಕ್ಟ್ ಯಾವುದು? ಸೆಲ್ಫಿಂಗ್ ಮಾಡಿರ್ತಾರೆ. ಸೊ ಅದಕ್ಕೆ ಪ್ರಾಡಕ್ಟ್ ಯಾವುದು? ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ, ದಟ್ ಈಸ್ ಹೆಟರೋಜೈಗಸ್ ಟಾಲ್ ಪ್ಲಾಂಟ್. ಸೊ ಇನ್ಫರೆನ್ಸ್ ಏನು ಹೇಳ್ಬೋದು? ಇನ್ F1 ಜನರೇಷನ್ ಆಲ್ ದ ಆಸ್ಪ್ರಿಂಗ್ಸ್ ಆರ್ ಟಾಲ್. ಸೊ F1 ಜನರೇಷನ್ ನಲ್ಲಿ ಪ್ರಾಡಕ್ಟ್ ಆದ ಎಲ್ಲ ಆಸ್ಪ್ರಿಂಗ್ಸ್ ಏನು ಟಾಲ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ಇದಕ್ಕೆ ಫಸ್ಟ್ ಪಾಸಿಬಿಲಿಟಿ ಏನಾಗುತ್ತೆ? ಕ್ವಶನ್ಗೆ ಕರೆಕ್ಟ್ ಅಲ್ಲ. ಸೊ ಇನಿಷಿಯಲಿ ಏನು ಹೇಳಿದ್ದಾರೆ? ಅರ್ಧ ನಮಗೆ ಟಾಲ್ ಪ್ಲಾಂಟೇ ಪ್ರಾಡಕ್ಟ್ ಆಗಬೇಕು ಹೇಳಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ? ಈ ಪಾಸಿಬಲ್ ಕ್ರಾಸಸ್ ಅಲ್ಲಿ ಪ್ರೊಡ್ಯೂಸ್ ಆದ ಎಲ್ಲ ಆಸ್ಪ್ರಿಂಗ್ಸ್ ಏನಿರುತ್ತೆ? ಟಾಲ್ ನೇಚರ್ ಅಲ್ಲೇ ಪ್ರೆಸೆಂಟ್ ಇರುತ್ತೆ. ಸೆಕೆಂಡ್ ಪಾಸಿಬಲ್ ಕ್ರಾಸ್ ಯಾವುದು? ಹೆಟರೋಜೈಗಸ್ ಟಾಲ್ ಅಲಾಂಗ್ ವಿತ್ ದಿ ಹೋಮೋಜೈಗಸ್ ಡ್ವಾರ್ಫ್. ಸೊ ಪೇರೆಂಟ್ ಪ್ಲಾಂಟ್ ಯಾವುದು? ಹೆಟರೋಜೈಗಸ್ ಟಾಲ್ ಪ್ಲಾಂಟ್ crossed with the homozygous dwarf plant. Genotype capital T small t. Next dwarf plant ಎಂದು small t. Genotype ಯಾವುದು? ಟಾಲ್ ಪ್ಲಾಂಟ್ ಎಂದು ಕ್ಯಾಪಿಟಲ್ ಟಿ, ಮತ್ತೊಂದು ಗ್ಯಾಮೆಟ್ ಸ್ಮಾಲ್ ಟಿ. ನೆಕ್ಸ್ಟ್ ಡ್ವಾರ್ಫ್ ಪ್ಲಾಂಟ್ ಎಂದು ಗ್ಯಾಮೆಟ್ ಯಾವುದು? ಸ್ಮಾಲ್ ಟಿ. ಸೊ ನೆಕ್ಸ್ಟ್ ಅಗೇನ್ ಕ್ರಾಸಿಂಗ್ ನಲ್ಲಿ ಏನಾಗುತ್ತೆ? ಕ್ಯಾಪಿಟಲ್ ಟಿ ಕ್ರಾಸ್ಡ್ ವಿತ್ ದಿ ಸ್ಮಾಲ್ ಟಿ ಪ್ರೊಡ್ಯೂಸ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ, ದಟ್ ಈಸ್ ಹೆಟರೋಜೈಗಸ್ ಟಾಲ್ ಪ್ಲಾಂಟ್. ನೆಕ್ಸ್ಟ್ ಒನ್ ಏನು? ಕ್ರಾಸಿಂಗು ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ದಿ ಸ್ಮಾಲ್ ಟಿ ಪ್ರೊಡ್ಯೂಸ್ ಹೋಮೋಜೈಗಸ್ ಡ್ವಾರ್ಫ್. ಸೊ ಫಿನೋಟಿಪಿಕ್ ರೇಷಿಯೋ ಏನು ಬಂತು? ಒಂದು ಟಾಲ್ ಪ್ಲಾಂಟ್ ಒಂದು ಡ್ವಾರ್ಫ್ ಪ್ಲಾಂಟ್ ಬರ್ತಿದೆ, ದಟ್ ಈಸ್ 50% ಆಯಿತು. ಹಾಫ್ ಡ್ವಾರ್ಫು ಹಾಫು ಏನು ಟಾಲ್ ಪ್ಲಾಂಟ್ ಪ್ರಾಡಕ್ಟ್ ಆಯಿತು. ಸೊ ಇನ್ಫರೆನ್ಸ್ ಏನು ಹೇಳ್ರಿ? 50% ಆಫ್ ದಿ ಆಸ್ಪ್ರಿಂಗ್ಸ್ ಆರ್ ಟಾಲ್ ಅಂಡ್ 50% ಆಫ್ ಆಸ್ಪ್ರಿಂಗ್ಸ್ ಆರ್ ಡ್ವಾರ್ಫ್. ದೇರ್ಫೋರ್ ದ ಪೇರೆಂಟ್ ಶುಡ್ ಬಿ ಹೆಟರೋಜೈಗಸ್ ಟಾಲ್ ಅಂಡ್ dwarf with genotype capital T small and small t respectively. So question ಏನು ಹೇಳಿದ್ದಾರೆ? ಅದಕ್ಕೆ ನಮಗೆ ಬೇಕಾದ ಜಿನೋಟೈಪ್ ಯಾವುದು? ಹೆಟರೋಜೈಗಸ್ ಟಾಲ್ ಅಂಡ್ ಹೋಮೋಜೈಗಸ್ ಡ್ವಾರ್ಫ್. ದಟ್ ಈಸ್ ಜಿನೋಟೈಪ್ ಏನು ಹೇಳ್ರಿ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ಸ್ಮಾಲ್ ಟಿ. ಇಲ್ಲಿಗೆ ಸೆಕೆಂಡ್ ಕ್ವಶನ್ ಕಂಪ್ಲೀಟ್. ಥರ್ಡ್ ಕ್ವಶನ್ ಏನು ಕೇಳಿದರೆ, ಇನ್ ಎ ಸರ್ಟನ್ ಪ್ಲಾಂಟ್ yellow fruit Y is dominant to white fruit small y. A heterozygous plant with yellow fruit is crossed with a plant with white fruit. Determine the possible genotype and phenotypic ratio resulting from this cross. So initially ಏನು ಕೇಳಿದ್ದಾರೆ? ಒಂದು ಫ್ರೂಟ್ ಪ್ಲಾಂಟ್ ಇದೆ, ಆ ಫ್ರೂಟ್ ಪ್ಲಾಂಟ್ ಅಲ್ಲಿ 2 kinds ಆಫ್ ಫ್ರೂಟ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಒಂದು ಯೆಲ್ಲೋ ಫ್ರೂಟ್, ಇನ್ನೊಂದು ವೈಟ್ ಫ್ರೂಟ್. ಸೊ ಇಲ್ಲಿ ಯೆಲ್ಲೋ ಫ್ರೂಟ್ ಇಸ್ ಡಾಮಿನೇಟ್ ಓವರ್ ವೈಟ್ ಫ್ರೂಟ್. ಸೊ ಯೆಲ್ಲೋ ಫ್ರೂಟ್ ಕ್ಯಾರೆಕ್ಟರ್ ಏನು? ಡಾಮಿನೇಟಿಂಗ್ ಕ್ಯಾರೆಕ್ಟರ್. ವೈಟ್ ಫ್ರೂಟ್ ಕ್ಯಾರೆಕ್ಟರ್ ರಿಸೆಸಿವ್ ಕ್ಯಾರೆಕ್ಟರ್. ಸೊ ಇನಿಷಿಯಲಿ ಕ್ರಾಸಿಂಗ್ ಏನು ಕೇಳಿದ್ದಾರೆ? ಹೆಟರೋಜೈಗಸ್ ಯೆಲ್ಲೋ ಫ್ರೂಟ್ ಈಸ್ ಕ್ರಾಸ್ಡ್ ವಿತ್ ವೈಟ್ ಫ್ರೂಟ್. ಸೊ ವೈಟ್ ಫ್ರೂಟ್ ರಿಸೆಸಿವ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇರೋದ್ರೆ ಯಾವ ಕ್ಯಾಪಿಟಲ್ ಇರುತ್ತೆ. ನೆಕ್ಸ್ಟ್ ಹೆಟರೋಜೈಗಸ್ ಯೆಲ್ಲೋ ಫ್ರೂಟ್. ಸೊ ಹೆಟರೋಜೈಗಸ್ ಯೆಲ್ಲೋ ಫ್ರೂಟ್ ಆಗಿರೋದ್ರಿಂದ ಜಿನೋಟೈಪ್ ಏನಿರುತ್ತೆ? ಒಂದು ಕ್ಯಾಪಿಟಲ್ ವೈ ಇರುತ್ತೆ, ಇನ್ನೊಂದು ಸ್ಮಾಲ್ ವೈ ಇರುತ್ತೆ. ಸೊ ನೆಕ್ಸ್ಟ್ ಪೇರೆಂಟಲ್ ಪ್ಲಾಂಟ್ ಸೊಲ್ಯೂಷನ್ ನೋಡ್ತಾ ಹೋಗುವ. ಪೇರೆಂಟಲ್ ಪ್ಲಾಂಟ್ ಯಾವುದು? ಹೆಟರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟ್ ಕ್ರಾಸ್ಡ್ ವಿತ್ ದಿ ಹೋಮೋಜೈಗಸ್ ಪ್ಲಾಂಟ್ ವಿತ್ ವೈಟ್ ಫ್ರೂಟ್. ಸೊ ಅದಕ್ಕೆ ಜಿನೋಟೈಪು ಹೆಟರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟಿಗೆ ಜಿನೋಟೈಪ್ ಯಾವುದು? ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಹೋಮೋಜೈಗಸ್ ವೈಟ್ ಫ್ರೂಟಿಗೆ ಯಾವುದು ಹೇಳ್ರಿ? ಸ್ಮಾಲ್ ವೈ. ಸೊ ಗ್ಯಾಮೆಟ್ ಪ್ರೊಡಕ್ಷನ್. ಸೊ ಗ್ಯಾಮೆಟ್ ಪ್ರೊಡಕ್ಷನ್ಸ್ ಅಲ್ಲಿ ಏನು ಬರುತ್ತೆ? ಯೆಲ್ಲೋ ಫ್ರೂಟ್ ಪ್ರೊಡ್ಯೂಸ್ 2 types ಆಫ್ ಗ್ಯಾಮೆಟ್ಸ್, 2 type ಆಫ್ ಗ್ಯಾಮೆಟ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ. ಫಸ್ಟ್ ಯಾವುದು? ಕ್ಯಾಪಿಟಲ್ ವೈ. ನೆಕ್ಸ್ಟ್ ಒನ್ ಇಸ್ ಸ್ಮಾಲ್ ವೈ. ಸೊ ನೆಕ್ಸ್ಟ್ ಒನ್ ಇಸ್ ವೈಟ್ ಫ್ರೂಟ್ ಪ್ರೊಡ್ಯೂಸ್ ಓನ್ಲಿ 1 kind ಆಫ್ ಗ್ಯಾಮೆಟ್, ದಟ್ ಇಸ್ ಸ್ಮಾಲ್ ವೈ ಅನ್ನ ಪ್ರೊಡಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ರಾಸಿಂಗ್. ಸೊ ಕ್ರಾಸಿಂಗ್ ನಲ್ಲಿ ಕ್ಯಾಪಿಟಲ್ ವೈ ಕ್ರಾಸ್ಡ್ ವಿತ್ ಸ್ಮಾಲ್ ವೈ ಪ್ರೊಡ್ಯೂಸ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ದಟ್ ಈಸ್ ಹೆಟರೋಜೈಗಸ್ ಯೆಲ್ಲೋ ಫ್ರೂಟ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ರಾಸ್ ಯಾವುದು? ಸ್ಮಾಲ್ ವೈ ಕ್ರಾಸ್ಡ್ ವಿತ್ ಸ್ಮಾಲ್ ವೈ ಪ್ರೊಡ್ಯೂಸ್ ಮಿಸ್ಟೇಕ್ಸ್ ಆಗಿದೆ, ಇಲ್ಲೊಂದು ನೋಡ್ಕೊಳ್ರಿ.
ಸ್ಮಾಲ್ ವೈ ಆಗಬೇಕು, ದಟ್ ಈಸ್ ಹೋಮೋಜೈಗಸ್ ವೈಟ್ ಫ್ರೂಟ್. ಸೊ ಫೈನಲ್ ಆಗಿ ಏನು ಹೇಳ್ಬೋದು, ಫಿನೋಟೈಪಿಕ್ ರೇಷಿಯೋ ಯಾವುದು 1:1, ದಟ್ ಈಸ್ ಹೆಟ್ರೋಜೈಗಸ್ ಯೆಲ್ಲೋ ಫ್ರೂಟ್ ಆ್ಯಂಡ್ ಹೋಮೋಜೈಗಸ್ ವೈಟ್ ಫ್ರೂಟ್. ಸೊ ಇನಿಷಿಯಲಿ ಏನು ಮಾಡುತ್ತೆ, ಒಂದು ಯೆಲ್ಲೋ ಫ್ರೂಟ್ ಪ್ರಾಡಕ್ಟ್ ಆಗುತ್ತೆ, ಒಂದು ವೈಟ್ ಫ್ರೂಟ್. 50% ಏನಿರುತ್ತೆ ಯೆಲ್ಲೋ ಫ್ರೂಟ್ ಇರುತ್ತೆ, 50% ವೈಟ್ ಫ್ರೂಟ್ ಇರುತ್ತೆ. ನೆಕ್ಸ್ಟ್ ಜಿನೋಟೈಪಿಕ್ ರೇಷಿಯೋ ಆಲ್ಸೋ 1:1, ದಟ್ ಈಸ್ ಒನ್ ಹೆಟ್ರೋಜೈಗಸ್ ಯೆಲ್ಲೋ ಫ್ರೂಟ್ ಇದ್ರೆ ಮತ್ತೊಂದು ಹೋಮೋಜೈಗಸ್ ಯೆಲ್ಲೋ ಫ್ರೂಟ್ ಇರುತ್ತೆ. ಫೈನಲಿ ಇನ್ಫರೆನ್ಸ್ ಏನು, 50% of parents appears with yellow fruits and 50% of parents appears with white fruit. Hence the phenotypic ratio 1:1, that is yellow fruit, white fruit. ಇಲ್ಲಿಗೆ ಏನು ಥರ್ಡ್ ಕ್ವಶನ್ ಸಾಲ್ವ್ ಆಯಿತು. ಸೊ ಕ್ವಶನ್ಗೆ ಏನು ಕೇಳಿದ್ರು, ಆಲ್ರೆಡಿ ಅವ್ರು ಕೊಟ್ಟಿದ್ರು ಹೆಟ್ರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟ್ ಕ್ರಾಸ್ಡ್ ವಿತ್ ದಿ ವೈಟ್ ಫ್ರೂಟ್ ಹೇಳಿ ಕೇಳಿದ್ರು. ಇಲ್ಲಿಗೆ ಥರ್ಡ್ ಕ್ವಶನ್ ಕಂಪ್ಲೀಟ್. ಫೋರ್ತ್ ಒನ್, determine the probable genotypic ratio and phenotypic ratio expected from crossing two heterozygous plant. ಸೊ ಇನಿಷಿಯಲಿ ಇಲ್ಲಿ ಪ್ಲಾಂಟ್ ಯಾವುದೇಳಿ ಮೆನ್ಷನ್ ಮಾಡಿಲ್ಲ ಈ ಕ್ವಶನ್ ಅಲ್ಲಿ, ಅದಕ್ಕೆ ನಾವೇನು ಮಾಡೋದು, ಪ್ರೀವಿಯಸ್ ಕ್ವಶನ್ ದ ಪ್ಲಾಂಟ್ ಅನ್ನೇ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ಅದಕ್ಕೆ ಏನು ಹೇಳಿದ್ದಾರೆ, ಪೇರೆಂಟ್ ಏನು ಹೇಳಿದ್ದಾರೆ, ಟೂ ಹೆಟರೋಜೈಗಸ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡೋಕೆ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಪೇರೆಂಟ್ ಅಲ್ಲಿ ಏನು ಮಾಡಬೇಕು, ನಾವು ಟೂ ಹೆಟರೋಜೈಗಸ್ ಪ್ಲಾಂಟ್ ಅನ್ನೇ ತಗೊಳ್ಬೇಕು. ಸೊ ಫಸ್ಟ್ ಪೇರೆಂಟ್ ಯಾವುದು, ಹೆಟರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟ್. ಸೊ ಯೆಲ್ಲೋ ಫ್ರೂಟ್ ಅಂದ್ರೆ ಯಾವುದೇ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ರಿ, ನಿಮ್ಗೆ ಈ ಕ್ವಶನ್ ಅಲ್ಲಿ ಕ್ಯಾರೆಕ್ಟರ್ ಅಥವಾ ಪ್ಲಾಂಟ್ ಯಾವುದು ಅಂತ ಹೇಳಿಲ್ಲ, ಡೈರೆಕ್ಟ್ ಆಗಿ ಜಿನೋಟಿಪಿಕ್ ರೇಷಿಯೋ ಮಾತ್ರ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ನಮಗೇನು ಗೊತ್ತಾಗಲಿ ಹೇಳಿ, ನಾವು ಪ್ರೀವಿಯಸ್ ಕ್ವಶನ್ ಅಂದೇ ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹೆಟ್ರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟ್, ನೆಕ್ಸ್ಟ್ ಅನದರ್ ಪೇರೆಂಟ್ ಯಾವುದು, ಹೆಟ್ರೋಜೈಗಸ್ ಪ್ಲಾಂಟ್ ವಿತ್ ಯೆಲ್ಲೋ ಫ್ರೂಟ್. ಸೊ ಜಿನೋಟೈಪ್ಸ್ ಯಾವುದು, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಒಂದು ಪೇರೆಂಟ್ ಇನ್ ಜಿನೋಟೈಪ್ ಆದರೆ ಇನ್ನೊಂದು ಪೇರೆಂಟ್ ಇನ್ ಜಿನೋಟೈಪ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. Next one is gametes. So gametes ಅಲ್ಲಿ first plant produce, first parent produce two kinds of gamete. First one is capital Y, next one is small y. So second parent produce again two types of gametes. ಯಾವುದು capital Y, small y ಅನ್ನ ಪ್ರೊಡಕ್ಟ್ ಮಾಡುತ್ತೆ. So next F2 generation. So F2 generation ಅಲ್ಲಿ F1 generation. So F1 generation ಅಲ್ಲಿ ಪ್ರೊಡಕ್ಟ್ ಆಗುವ ಪ್ರೋಜೆನಿಸ್ ಯಾವ್ಯಾವುದು ಅಂದ್ರೆ capital Y crossed with capital Y to produce homozygous yellow fruit. Homozygous yellow fruit ಅನ್ನ ಪ್ರೊಡಕ್ಷನ್ ಮಾಡುತ್ತೆ when we cross capital Y and capital Y. Next second ಯಾವುದು, capital Y crossed with a small y to produce heterozygous yellow fruit. So capital Y ಅನ್ನ small y ಅನ್ನ ನಾವು ಕ್ರಾಸ್ ಮಾಡಿದಾಗ heterozygous yellow fruit ಅನ್ನ ಪ್ರೊಡಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಕ್ರಾಸಿಂಗ್ ಯಾವುದು, ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ವೈ ಮತ್ತು ಸ್ಮಾಲ್ ವೈ ಅನ್ನು ಅಗೇನ್ ಕ್ರಾಸ್ ಮಾಡಿದಾಗ ಪ್ರಾಡಕ್ಟ್ ಆಗೋದು ಯಾವುದು, ಹೆಟ್ರೋಜೈಗಸ್ ಯೆಲ್ಲೋ ಫ್ರೂಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲಾಸ್ಟ್ ಅಂಡ್ ಫೈನಲ್ ಕ್ರಾಸ್ ಯಾವುದು, ಸ್ಮಾಲ್ ವೈ ಅಂಡ್ ಸ್ಮಾಲ್ ವೈ. ಎರಡು ಸ್ಮಾಲ್ ವೈ ಅನ್ನು ಕ್ರಾಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಆಗೋದು ಯಾವುದು, ಹೋಮೋಜೈಗಸ್ ವೈಟ್ ಫ್ರೂಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿಗೆ ಫಿನೋಟಿಪಿಕ್ ರೇಷಿಯೋ ಯಾವುದು, 3:1. ಸೊ ದಟ್ ಇಂಡಿಕೇಟ್ಸ್ 3 yellow fruit, 1 white fruit. So next one is genotypic ratio. Genotypic ratio ಅದು 1:2:1. ಯಾಕಂದ್ರೆ ಒಂದು ಹೋಮೋಜೈಗಸ್ ಯೆಲ್ಲೋ ಇದ್ರೆ 2 ಹೆಟ್ರೋಜೈಗಸ್ ಯೆಲ್ಲೋ ಇದೆ ಮತ್ತು ಒಂದು ಹೋಮೋಜೈಗಸ್ ವೈಟ್ ಫ್ರೂಟ್ ಪ್ರೆಸೆಂಟ್ ಇದೆ. ಸೊ ಅದಕ್ಕೆ genotypic ratio 1:2:1. Fifth question, in tomato red fruit color R, capital R, is dominate over yellow, that is small r. A pure red fruit plant is crossed with a yellow fruit one. What will be the appearance of F1 generation? Next, when F1 are interbreed, they produce 320 offsprings in F2 generation. How many of them will be red and how many of them yellow? What will be the genotype and what in number? ಸೊ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಒಂದು ಟೊಮೆಟೊ ಪ್ಲಾಂಟ್ ಪ್ರೆಸೆಂಟ್ ಇದೆ. ಆ ಟೊಮೆಟೊ ಪ್ಲಾಂಟ್ ಅಲ್ಲಿ 2 kinds ಆಫ್ ಫ್ರೂಟ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಫಸ್ಟ್ ಒನ್ ಇಸ್ ರೆಡ್ ಫ್ರೂಟ್, ಮತ್ತೊಂದು ಯೆಲ್ಲೋ ಫ್ರೂಟ್. ಸೊ ರೆಡ್ ಫ್ರೂಟ್ ಒಂದು ಜಿನೋಟೈಪ್ ಏನು, ಕ್ಯಾಪಿಟಲ್ ಆರ್. ವೈಟ್ ಫ್ರೂಟ್ ಒಂದು ಜಿನೋಟೈಪ್ ಏನು, ಸ್ಮಾಲ್ ಆರ್. ಸೊ ಕ್ರಾಸಿಂಗ್ ಏನು ಕೇಳಿದ್ದಾರೆ, ಪ್ಯೂರ್ ರೆಡ್ ಫ್ರೂಟ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಅ ವೈಟ್ ಫ್ರೂಟ್ ಒನ್. ಸೊ ದಟ್ ಈಸ್ ಹೋಮೋಜೈಗಸ್ ರೆಡ್ ಫ್ರೂಟ್ ಅನ್ನ ಹೋಮೋಜೈಗಸ್ ಯೆಲ್ಲೋ ಫ್ರೂಟ್ ಜೊತೆಗೆ ಕ್ರಾಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ ಅದರಲ್ಲಿ ವಾಟ್ ವಿಲ್ ಬಿ ದಿ ಅಪಿಯರೆನ್ಸ್ ಆಫ್ F1 ಜನರೇಷನ್. ಸೊ F1 ಜನರೇಷನ್ ಆಗುವ ಪ್ರೋಜನಿ ಯಾವ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದು ಫಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ವೆನ್ F1 ಆರ್ ಇಂಟರ್ಬ್ರೀಡ್
ದೇ ಪ್ರೊಡ್ಯೂಸ್ 320 ಆಸ್ಪ್ರಿಂಗ್ಸ್ ಇನ್ F2 ಜನರೇಷನ್. ಸೊ F2 ಜನರೇಷನ್ಸ್ ಅಲ್ಲಿ ಏನ್ ಮಾಡುತ್ತೆ 320 ಆಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಮಾಡುತ್ತೆ ವೆನ್ ಸೆಲ್ಫಿಂಗ್. ಸೊ F1 ಪ್ರೋಜನಿಯನ್ನ ಸೆಲ್ಫಿಂಗ್ ಮಾಡಿದಾಗ ಟೋಟಲಿ 320 ಆಸ್ಪ್ರಿಂಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆಸ್ಪ್ರಿಂಗ್ಸ್ ಅಲ್ಲಿ ಹೌ ಮೆನಿ ಆಫ್ ದೆಮ್ ವಿಲ್ ಬಿ ರೆಡ್ ಅಂಡ್ ಹೌ ಮೆನಿ ಆಫ್ ದೆಮ್ ವಿಲ್ ಬಿ ಯೆಲ್ಲೋ. ಸೊ 320 ಆಸ್ಪ್ರಿಂಗ್ಸ್ ಅಲ್ಲಿ ಎಷ್ಟು ರೆಡ್ ಇರತ್ತೆ, ಎಷ್ಟು ಯೆಲ್ಲೋ ಇರತ್ತೆ. ಅಲಾಂಗ್ ವಿತ್ ದಿ ನೆಕ್ಸ್ಟ್ ಏನ್ ಕೇಳಿದರೆ ವಾಟ್ ವಿಲ್ ಬಿ ದಿ ಜಿನೋಟೈಪ್ ಅಂಡ್ ವಾಟ್ ಈಸ್ ನಂಬರ್. ಸೊ ಅದ್ರ ಜೊತೆಗೆ ಜಿನೋಟೈಪ್ ಏನು ಅದರದ್ದು ಮತ್ತೆ ನಂಬರ್ ಎಷ್ಟು ಹೇಳಿ ಕೇಳಿದ್ದಾರೆ. ಇದು 5th ಕ್ವಶನ್. ಸೊ ಪೇರೆಂಟಲ್ ಪ್ಲಾಂಟ್ ಆಲ್ರೆಡಿ ಅವರೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಹೋಮೋಜೈಗಸ್ ರೆಡ್ ಫ್ರೂಟ್ ಕ್ರಾಸ್ಡ್ ವಿತ್ ದಿ ಹೋಮೋಜೈಗಸ್ ಯೆಲ್ಲೋ ಫ್ರೂಟ್. ಸೊ ಹೋಮೋಜೈಗಸ್ ಪ್ರೆಸೆಂಟ್ ಇರೋದ್ರಿಂದ ರೆಡ್ ಫ್ರೂಟ್ ಒಂದು ಜಿನೋಟೈಪ್ ಯಾವುದು? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ನೆಕ್ಸ್ಟ್ ಹೋಮೋಜೈಗಸ್ ಯೆಲ್ಲೋ ಫ್ರೂಟ್ ಜಿನೋಟೈಪ್ ಸ್ಮಾಲ್ ಆರ್, ಸ್ಮಾಲ್ ಆರ್. So next gamete production. So red fruit produce only single kind of gamete, that is capital R. Next yellow fruit produce single kind of gamete, that is R, small r production ಮಾಡುತ್ತೆ. Next F1 generation. So F1 generation ಅಲ್ಲಿ crossing between ಏನು capital R and small r produce capital R, small r, that is heterozygous red fruit. Inference ಏನು ಹೇಳ್ಬೋದು? In F1 generation all the offsprings are ವಿತ್ ರೆಡ್ ಫ್ರೂಟ್. ಸೊ F1 ಜನರೇಷನ್ ಅಲ್ಲಿ ಪ್ರೊಡಕ್ಟ್ ಆದ ಎಲ್ಲಾ ಪ್ರೋಜನಿಸ್ ಏನು ರೆಡ್ ಫ್ರೂಟ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿಗೆ ಫಸ್ಟ್ ಕ್ವಶನ್ ಕಂಪ್ಲೀಟ್. ದಟ್ ಈಸ್ ವಾಟ್ ವಿಲ್ ಬಿ ದ ಅಫಿಯರೆನ್ಸ್ ಆಫ್ F1 ಜನರೇಷನ್. F1 ಜನರೇಷನ್ ಅಲ್ಲಿ ಪ್ರೊಡಕ್ಟ್ ಆದ ಎಲ್ಲಾ ಆಫ್ಸ್ಪ್ರಿಂಗ್ಸ್ ಏನಿರುತ್ತೆ ರೆಡ್ ಫ್ರೂಟ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಿದಾನೆ. ಏನ್ ಕೇಳಿದಾನೆ? F2 ಜನರೇಷನ್ ಬಗ್ಗೆ ಕೇಳಿದಾನೆ. ಸೊ ಇನಿಷಿಯಲಿ F2 ಜನರೇಷನ್ ಏನೇನು ಇಂಟರ್ ಬ್ರೀಡಿಂಗ್ ಅಥವಾ ಸೆಲ್ಫಿಂಗ್ ಮಾಡಬೇಕು. ಸೆಲ್ಫಿಂಗ್ ಯಾವುದು? F1 ಪ್ರೋಜನೀಸ್ ಅನ್ನ. ಅದಕ್ಕೆ ಪೇರೆಂಟ್ ಯಾವುದು? ಹೆಟ್ರೋಜೈಗಸ್ ರೆಡ್ ಫ್ರೂಟ್ ಅಲಾಂಗ್ ವಿತ್ ದಿ ಹೆಟ್ರೋಜೈಗಸ್ ರೆಡ್ ಫ್ರೂಟ್. ಸೊ ಜಿನೋಟೈಪ್ ಯಾವುದು? ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಯಾವುದು? ಹೆಟ್ರೋಜೈಗಸ್ ರೆಡ್ ಫ್ರೂಟ್ ಅದು ಸೇಮ್ ಎಸ್ ಇನ್ನೊಂದು ಪೇರೆಂಟ್ ಅದು, ದಟ್ ಈಸ್ ಹೆಟ್ರೋಜೈಗಸ್ ರೆಡ್ ಫ್ರೂಟ್. ಒಂದು ಎರಡು ಜಿನೋಟೈಪ್ ಸೇಮ್. ಸೊ ಎರಡು ಜಿನೋಟೈಪ್ ಸೇಮ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಅನ್ನು ಪ್ರೊಡಕ್ಟ್ ಮಾಡಿರುತ್ತೆ. ಒಂದು ಯಾವುದು ಕ್ಯಾಪಿಟಲ್ ಆರು, ಇನ್ನೊಂದು ಸ್ಮಾಲ್ ಆರ್. ಟೋಟಲ್ 4 ಪ್ರೋಜನೀಸ್ ಅನ್ನ ಫೋರ್ ಗ್ಯಾಮೆಟ್ಸ್ ಅನ್ನ ಪ್ರೊಡಕ್ಟ್ ಮಾಡಿರುತ್ತೆ. ಸೊ ನೆಕ್ಸ್ಟ್ F1 ಜನರೇಷನ್ ಕ್ರಾಸಿಂಗ್. ಚೆಕರ್ ಬೋರ್ಡ್ ಹಾಕೊಳ್ರಿ. ಚೆಕರ್ ಬೋರ್ಡ್ ಅಲ್ಲಿ ನೋಡ್ರಿ ಕ್ಯಾಪಿಟಲ್ ಆರ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಆರ್ ಟು ಪ್ರೊಡ್ಯೂಸ್ ಹೋಮೋಜೈಗಸ್ ರೆಡ್ ಫ್ರೂಟ್, ದಟ್ ಈಸ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ಸೊ ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ಅನ್ನ ನೀವು ಕ್ರಾಸ್ ಮಾಡಿದಾಗ ಪ್ರೊಡ್ಯೂಸ್ ಆಗೋದು ಹೋಮೋಜೈಗಸ್ ರೆಡ್ ಫ್ರೂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನ ನೀವು ಕ್ರಾಸ್ ಮಾಡಿದಾಗ ಪ್ರಾಡಕ್ಟ್ ಆಗಿರೋ ಪ್ರಾಡಕ್ಟ್ ಯಾವುದು? ಪ್ರೋಜನಿಸ್ ಯಾವುದು? ಹೆಟ್ರೋಜೈಗಸ್ ರೆಡ್ ಫ್ರೂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಸ್ಮಾಲ್ ಆರ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಆರ್ ಜೊತೆಗೆ ಕ್ರಾಸ್ ಮಾಡಿದಾಗ ಪ್ರೊಡಕ್ಟ್ ಆಗೋ ಪ್ರಾಡಕ್ಟು ಏನಿರುತ್ತೆ ಹೇಳ್ರಿ? ಹೆಟ್ರೋಜೈಗಸ್ ರೆಡ್ ಫ್ರೂಟ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಲಾಸ್ಟ್ ಕ್ರಾಸ್ ಯಾವುದು? ಸ್ಮಾಲ್ ಆರ್ ಕ್ರಾಸ್ಡ್ ವಿತ್ ಸ್ಮಾಲ್ ಆರ್ ಟು ಪ್ರೊಡ್ಯೂಸ್ ಸ್ಮಾಲ್ ಆರ್, ದಟ್ ಈಸ್ ಹೋಮೋಜೈಗಸ್ ಯೆಲ್ಲೋ ಫ್ರೂಟ್. ಇಲ್ಲೊಂದು ಮಿಸ್ಟೇಕ್ ಆಗಿದೆ, ಕ್ಯಾಪಿಟಲ್ ಆರ್ ಆಗಿದೆ ಲಾಸ್ಟ್ ಕ್ರಾಸ್ ಅಲ್ಲಿ, ಅದನ್ನ ಸ್ಮಾಲ್ ಆರ್ ಹೇಳಿ ಕನ್ಸಿಡರ್ ಮಾಡ್ಕೊಳ್ರಿ. ದಟ್ ಈಸ್ ಪ್ರೊಡ್ಯೂಸ್ ಹೋಮೋಜೈಗಸ್ ಯೆಲ್ಲೋ ಫ್ರೂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫಿನೋಟಿಪಿಕ್ ರೇಷಿಯೋ ಏನು? 3:1 ಅಂಡ್ ಜಿನೋಟಿಪಿಕ್ ರೇಷಿಯೋ 1:2:1. ಫಿನೋಟಿಪಿಕ್ ರೇಷಿಯೋ 3:1 ಅಂದ್ರೆ 3 ರೆಡ್ ಫ್ರೂಟ್, 1 ಯೆಲ್ಲೋ ಫ್ರೂಟ್. ದಟ್ ಇಸ್ ಫಿನೋಟಿಪಿಕ್ ಅಪಿಯರೆನ್ಸ್. ನೆಕ್ಸ್ಟ್ ಜಿನೋಟಿಪಿಕ್ ಅಪಿಯರೆನ್ಸ್ ಅಲ್ಲಿ ಏನು? ರೇಷಿಯೋದಲ್ಲಿ 1:2:1. 1 ಹೋಮೋಜೈಗಸ್ ರೆಡ್, 2 ಹೆಟ್ರೋಜೈಗಸ್ ರೆಡ್, 1 ಹೋಮೋಜೈಗಸ್ ಯೆಲ್ಲೋ ಫ್ರೂಟ್. ಸೊ ಇಲ್ಲಿಗೆ ನಮಗೆ F2 ಜನರೇಷನ್ ಅಲ್ಲಿ ಯಾವೆಲ್ಲ ಪ್ರೋಜನೀಸ್ ಪ್ರಾಡಕ್ಟ್ ಆಗಿದೆ ಹೇಳಿ ಗೊತ್ತಾಯಿತು. ಸೊ ಪ್ರೋಜನೀಸ್ ಅಲ್ಲಿ ಜಿನೋಟೈಪ್ ಏನು? 1:2:1. ಟೋಟಲಿ 4 ಪ್ರೋಜನೀಸ್ ಪ್ರಾಡಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಷನ್ಸ್ ಇದೆ. ನೆಕ್ಸ್ಟ್ ಏನು ಕೇಳಿದಾನೆ ಹೇಳ್ರಿ? ಅವನು F2 ಜನರೇಷನ್ ಅಲ್ಲಿ ಟೋಟಲಿ 320 ಪ್ರೋಜನೀಸ್ ಪ್ರಾಡಕ್ಟ್ ಆಗಿದೆ ಅಂತ ಹೇಳಿದಾನೆ. ಅದರಲ್ಲಿ ಎಷ್ಟು ರೆಡ್ ಎಷ್ಟು ವೈಟ್ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಅದಕ್ಕೆ ನಮಗೆ ಜಿನೋಟಿಪಿಕ್ ರೇಷಿಯೋ ಹೆಲ್ಪ್ ಆಗುತ್ತೆ. ಸೊ ಜಿನೋಟಿಪಿಕ್ ರೇಷಿಯೋ ಏನು ಹೇಳಿದ್ದಾರೆ? 1:2:1 ಅಂದ್ರೆ ಹೋಮೋಜೈಗಸ್ ರೆಡ್ 1, ಹೆಟ್ರೋಜೈಗಸ್ ರೆಡ್ 2 ಅಂಡ್ 1 ಹೋಮೋಜೈಗಸ್ ಯೆಲ್ಲೋ ಫ್ರೂಟ್. ಸೊ ಟೋಟಲ್ ಇಂಡಿವಿಜುವಲ್ಸ್ ಅಂದ್ರೆ 4 ಆಯ್ತು. ನೆಕ್ಸ್ಟ್ ಏನು? ಗಿವನ್ ಟೋಟಲ್ ನಂಬರ್ ಆಫ್ ಆಸ್ಪ್ರಿಂಗ್. ಸೊ ಟೋಟಲ್ ಎಷ್ಟು ಆಸ್ಪ್ರಿಂಗ್ಸ್ ಹೇಳ್ಕೊಟ್ಟಿದ್ದಾನೆ? 320 ಹೇಳಿ ಕೊಟ್ಟಿದ್ದಾನೆ. ಟೋಟಲ್ ನಂಬರ್ ಆಫ್ ರೆಡ್ ಫ್ರೂಟ್. ಸೊ ರೆಡ್ ಫ್ರೂಟ್ ಎಷ್ಟು ಪ್ರಾಡಕ್ಟ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 320 ಇಂಟು 3/4. ಯಾಕಂದ್ರೆ ಫಿನೋಟಿಪಿಕ್ ರೇಷಿಯೋನ ನಾವು ಕನ್ಸಿಡರ್ ಮಾಡಬೇಕು. ರೆಡ್ ಕಲರ್ ಫ್ರೂಟ್ ನಮಗೆ ಇಲ್ಲಿ ಜಿನೋಟಿಪಿಕ್ ರೇಷಿಯೋ ಬೇಡ, ಫಿನೋಟಿಪಿಕ್ ರೇಷಿಯೋ ಬೇಕಾಗುತ್ತೆ. ಯಾಕಂದ್ರೆ ಕಲರ್ ಕೇಳಿದ್ದಾರೆ, ಫಿನೋಟಿಪಿಕ್ ಅಪಿಯರೆನ್ಸ್ ಅನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಫಿನೋಟಿಪಿಕ್ ಅಪಿಯರೆನ್ಸ್ ಅಲ್ಲಿ ಏನಾಗಿರುತ್ತೆ? ಟೋಟಲಿ 4 ಆಸ್ಪ್ರಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ 3 ರೆಡ್ ಕಲರ್ ಇರುತ್ತೆ,
ಅದಕ್ಕೆ ಏನು ಮಾಡ್ತೀವಿ 320 ಇಂಟು 3/4. ಸೊ ಟೋಟಲಿ ಆನ್ಸರ್ ರೇಟ್ ಬರುತ್ತೆ 240. ಸೊ 240 ರೆಡ್ ಫ್ರೂಟ್ ಪ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಯೆಲ್ಲೋ ಫ್ರೂಟ್. ಸೊ ಯೆಲ್ಲೋ ಫ್ರೂಟ್ ಪ್ರಾಡಕ್ಟ್ ಆಗೋದಕ್ಕೆ 320 ಇಂಟು 1/4. ಯಾಕಂದರೆ ಫಿನೋಟಿಪಿಕ್ ರೇಷಿಯೋಲಿ ಓನ್ಲಿ 1 ಯೆಲ್ಲೋ ಫ್ರೂಟ್ ಪ್ರೊಡಕ್ಷನ್ ಆಗುತ್ತೆ, ಓನ್ಲಿ 1 ಯೆಲ್ಲೋ ಇರುತ್ತೆ. ಸೊ ಅದಕ್ಕೆ 320 ಇಂಟು 1/4 ಟೋಟಲಿ 80. ಸೊ ಈ ಜನರಲೈಸ್ ಆಗಿ ಫಿನೋಟಿಪಿಕಲಿ ಏನು ಹೇಳ್ಬೋದು, 320 ಔಟ್ ಆಫ್ 320 240 ರೆಡ್ ಫ್ರೂಟ್ ಇರುತ್ತೆ, 80 ಯೆಲ್ಲೋ ಫ್ರೂಟ್ ಇರುತ್ತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಜಿನೋಟಿಪಿಕ್ ರೇಷಿಯೋನ ಕನ್ಸಿಡರ್ ಮಾಡ್ಕೊಂಡು ದ ಫ್ರಾಕ್ಷನ್ ಆಫ್ ಹೋಮೋಜೈಗಸ್ ರೆಡ್. ಸೊ ಹೋಮೋಜೈಗಸ್ ರೆಡ್ ಎಷ್ಟಿರುತ್ತೆ, ಟೋಟಲ್ 320 ಸ್ಪೀಸೀಸ್. ಸೊ ಪ್ರಾಡಕ್ಟ್ ಆಗದ ಪ್ರೋಜೆನಿಸ್ ಎಷ್ಟಿರುತ್ತೆ, ಟೋಟಲ್ 4 ಇರುತ್ತೆ, 4ಅಲ್ಲಿ 1 ಮಾತ್ರ ಹೋಮೋಜೈಗಸ್ ರೆಡ್ ಇರುತ್ತೆ. ಸೊ ಅದಕ್ಕೆ 1/4. ಸೊ ಈಕ್ವಲ್ ಟು 80. ನಮಗೆ 320 ಇಂಟು 1/4 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 80 ಬರುತ್ತೆ. ದಟ್ ಈಸ್ ಹೋಮೋಜೈಗಸ್ ರೆಡ್. ಟೋಟಲ್ ಹೋಮೋಜೈಗಸ್ ರೆಡ್ ಪ್ರಾಡಕ್ಟ್ ಆಗೋದು ಎಷ್ಟು, 80 ಸ್ಪೀಸೀಸ್ನಲ್ಲಿ ಹೋಮೋಜೈಗಸ್ ರೆಡ್ ಫ್ರೂಟ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟು ಹೆಟ್ರೋಜೈಗಸ್ ರೆಡ್. ಸೊ ಹೆಟ್ರೋಜೈಗಸ್ ರೆಡ್ ಎಷ್ಟಿರುತ್ತೆ, 2 ಇರುತ್ತೆ ಔಟ್ ಆಫ್ 4. ಸೊ ಇನಿಷಿಯಲಿ 320 ಇಂಟು 2/4. ಸೊ ಆನ್ಸರ್ ಎಷ್ಟು ಬರುತ್ತೆ, 160. ಔಟ್ ಆಫ್ 320 ಇರುತ್ತೆ 160 ಹೆಟ್ರೋಜೈಗಸ್ ರೆಡ್ ಫ್ರೂಟ್ ಇರುತ್ತೆ. ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಯೆಲ್ಲೋ ಫ್ರೂಟ್ಸ್. ಸೊ ಯೆಲ್ಲೋ ಫ್ರೂಟಲ್ಲಿ ಏನು ಬರುತ್ತೆ, ಯೆಲ್ಲೋ ಓನ್ಲಿ 1 ಯೆಲ್ಲೋ ಫ್ರೂಟ್ ಪ್ರಾಡಕ್ಟ್ ಆಗಿರುತ್ತೆ ಔಟ್ ಆಫ್ 4ಅಲ್ಲಿ. ಸೊ 320 ಇಂಟು 1/4 ಪ್ರೊಡ್ಯೂಸ್ ಆಗಿರೋದು 80. ಸೊ ಇಲ್ಲಿಗೆ ಜಿನೋಟಿಪಿಕ್ ರೇಷಿಯೋ ಪ್ರಕಾರ ಹೇಳಿಕ್ಕೆ ಹೋದರೆ 80 ಹೋಮೋಜೈಗಸ್ ರೆಡ್, 160 ಹೆಟ್ರೋಜೈಗಸ್ ರೆಡ್ ಆ್ಯಂಡ್ ಅಗೇನ್ 80 ಹೋಮೋಜೈಗಸ್ ಯೆಲ್ಲೋ ಫ್ರೂಟು ಪ್ರೊಡಕ್ಷನ್ ಆಗುತ್ತೆ. ಸೊ ಫೈನಲ್ ಆಗಿ ಫಿನೋಟಿಪಿಕ್ ರೇಷಿಯೋ ಆ್ಯಂಡ್ ನಂಬರ್ ಹೇಳಿಕ್ಕೆ ಹೋದರೆ ಫಿನೋಟಿಪಿಕ್ ರೇಷಿಯೋ ಅದು 3:1. ಸೆಕೆಂಡ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ ನೋಡಿ, ಹೌ ಮೆನಿ ಆಫ್ ದೆಮ್ ವಿಲ್ ಬಿ ರೆಡ್ ಆ್ಯಂಡ್ ಹೌ ಮೆನಿ ಆಫ್ ದೆಮ್ ವಿಲ್ ಬಿ ಯೆಲ್ಲೋ, ವಾಟ್ ವಿಲ್ ದಿ ಜಿನೋಟೈಪ್ ಆ್ಯಂಡ್ ವಾಟ್ ಈಸ್ ನಂಬರ್. ನಂಬರು ಮತ್ತು ಜಿನೋಟೈಪ್ ಎರಡೂ ಕೇಳಿದ್ದಾರೆ. ಅದಕ್ಕೆ ಫಿನೋಟಿಪಿಕ್ ರೇಷಿಯೋ ಏನು ಹೇಳ್ರಿ, 3:1. ನಂಬರ್ ಎಷ್ಟು ಹೇಳ್ರಿ, 240 ರೆಡ್ ಫ್ರೂಟು, 80 ಯೆಲ್ಲೋ ಫ್ರೂಟು. ಸೊ ನೆಕ್ಸ್ಟ್ ಒನ್ ಈಸ್ ಜಿನೋಟಿಪಿಕ್ ರೇಷಿಯೋ. ಅವ್ರು ಮೇನ್ ಕೇಳಿದ್ದೆ ಜಿನೋಟಿಪಿಕ್ ರೇಷಿಯೋ. ಜಿನೋಟಿಪಿಕ್ ರೇಷಿಯೋ ನಾವು ಮೆನ್ಷನ್ ಮಾಡಲೇಬೇಕು. ಅದಕ್ಕೆ ಜಿನೋಟಿಪಿಕ್ ರೇಷಿಯೋ ಏನು ಹೇಳಿರಿ, 1:2:1. ಸೊ ನೆಕ್ಸ್ಟು ನಂಬರಿಂಗ್ನಲ್ಲಿ ಹೇಳಿಕ್ಕೆ ಹೋದರೆ ನಂಬರಿಂಗ್ನಲ್ಲಿ 80 ಹೋಮೋಜೈಗಸ್ ರೆಡ್ಡು, 160 ಹೆಟ್ರೋಜೈಗಸ್ ರೆಡ್ ಅಲಾಂಗ್ ವಿತ್ ದಿ 80 ಹೋಮೋಜೈಗಸ್ ಯೆಲ್ಲೋ ಫ್ರೂಟ್. ಇಲ್ಲಿಗೆ ಫಿಫ್ತ್ ಕ್ವಶನ್ ಕಂಪ್ಲೀಟು. ಸೊ ಟೋಟಲಿ 320 ಸ್ಪೀಸೀಸ್ ಪ್ರೋಜೆನಿಸ್ ಇತ್ತು. 320 ಪ್ರೋಜೆನಿಸ್ನಲ್ಲಿ ಹೋಮೋಜೈಗಸ್ ರೆಡ್ ಎಷ್ಟು, ಹೆಟ್ರೋಜೈಗಸ್ ರೆಡ್ ಎಷ್ಟು, ನೆಕ್ಸ್ಟು ಹೋಮೋಜೈಗಸ್ ಡ್ವಾರ್ಫ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೊಟ್ಟಿರೋದು. ಸೊ ಇನಿಷಿಯಲಿ ಏನು ಹೇಳಿದ್ರೆ ನಿಮಗೆ ಮೋನೋ ಹೈಬ್ರಿಡ್ ಕ್ರಾಸಲ್ಲಿ ಫಿನೋಟಿಪಿಕ್ ರೇಷಿಯೋ ಆಲ್ವೇಸ್ 3:1 ರೇಷಿಯೋಲಿ ಇದ್ದೇ ಇರುತ್ತೆ. ಸೊ ನಿಮಗೆ ಫಿನೋಟಿಪಿಕ್ ರೇಷಿಯೋ 3:1 ಬರಲಿಲ್ಲ ಅಂದರೆ F2 ಜನರೇಷನ್ಸಲ್ಲಿ ನಿಮ್ಮದು ಕ್ಯಾಲ್ಕುಲೇಷನ್ ರಾಂಗ್ ಇದೆ ಹೇಳಿ ಅರ್ಥ. ಸೇಮ್ ಎಸ್ ದಿ ಜಿನೋಟಿಪಿಕ್ ರೇಷಿಯೋ. ಸೊ ಯಾವತ್ತು ಮೋನೋ ಹೈಬ್ರಿಡ್ ಕ್ರಾಸನ್ನು ಮಾಡಿದಾಗ ಜಿನೋಟಿಪಿಕ್ ರೇಷಿಯೋ ಎಷ್ಟು ಬರುತ್ತೆ, 1:2:1 ಬರುತ್ತೆ. ಅಷ್ಟು ಬರಲೇಬೇಕು, ಬರಲಿಲ್ಲ ಅಂದರೆ ಕ್ಯಾಲ್ಕುಲೇಷನ್ ರಾಂಗ್ ಇದೆ ಹೇಳಿ ಅರ್ಥ. ಸೊ ಇಲ್ಲಿಗೆ ಮೋನೋ ಹೈಬ್ರಿಡ್ ಕ್ರಾಸ್ದು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್.